ವಿದ್ಯಾರ್ಥಿಗಳೇ, ಆಧುನಿಕ ಏಷ್ಯಾ ಇತಿಹಾಸದ 55ನೇ ಅಧಿವೇಶನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ ತರಗತಿಯಲ್ಲಿ ಇರಾನ್ ದೇಶ ಏನು ಹಿಂದೆ ಪ್ರಾಚೀನ ಕಾಲದಲ್ಲಿ ಒಂದು ಪರ್ಷಿಯಾ ದೇಶ ಅಂತ ಕರಿತಾ ಇದ್ದಂಥ ಇರಾನ್ನ 1935ರಲ್ಲಿ ಅಧಿಕೃತವಾಗಿ ಇರಾನ್ ಎಂದು ಅದನ್ನು ನಾಮಕರಣ ಮಾಡಲಾಯಿತು. ಆ ಒಂದು ಇರಾನ್ ದೇಶದಲ್ಲಿ ರಜಾ ಶಾ ಪಹಲವಿ ಒಂದು ತೆಗೆದುಕೊಂಡಂತಹ ಜಾರಿಗೊಳಿಸಿದಂತಹ ಸುಧಾರಣೆಗಳು, ಆ ಸುಧಾರಣೆಗಳ ಮೂಲಕ ಆ ಪರ್ಷಿಯಾ ದೇಶ ಆದಂತಹ ಇರಾನ್ ದೇಶವನ್ನು ಆಧುನೀಕರಣಗೊಂಡಂಥ ಒಂದು ರಾಷ್ಟ್ರವನ್ನಾಗಿ ನಿರ್ಮಿಸುವಲ್ಲಿ ರಜಾ ಶಾ ಪಹಲವಿಯ ಕೊಡುಗೆಗಳನ್ನು ನಾವು ಈ ಒಂದು ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ರಜಾ ಶಾ ಪಹಲವಿ ಅವನ ಬಗ್ಗಿನ ಒಂದು ಕಿರು ಪರಿಚಯವನ್ನು ನಾವೀಗ ಮಾಡ್ಕೊಳ್ಳೋಣ. ಯಾಸ್ ಎಂಪರರ್ ಆಫ್ ಇರಾನ್ ರಿಜಾ ಶಾ 1926 to 1941, 1926ರಿಂದ 1941ರವರೆಗೆ ಸುಮಾರು 15 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದಂಥ ರಜಾ ಶಾ ಪಹಲವಿ ಚಕ್ರವರ್ತಿಯಾಗಿದ್ದ ಯುರೋಪಿನ ರೆಂಡರ್ಡ್ ಸಿಗ್ನಲ್ ಆ್ಯಂಡ್ ಸರ್ವಿಸ್ ಟು ಈಸ್ ಕಂಟ್ರಿ. ಅವನು ತನ್ನ ದೇಶಕ್ಕೆ ಆ ಮೂಲಕ ಒಂದು ಸೇವೆಯನ್ನು ಕೊಟ್ಟಂತಹ ಒಬ್ಬ ಮಹಾನ್ ವ್ಯಕ್ತಿ. ಈ ಪ್ರಮೋಟೆಡ್ ಇರಾನಿಯನ್ ನ್ಯಾಷನಲಿಸಮ್, introduced much needed social reforms, especially in the area of society, especially in the traditions, achieved economic progress and enhanced the prestige of Iran in the international sphere. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾನ್ನ ಒಂದು ಪ್ರತಿಷ್ಠೆಯನ್ನು ಹೆಚ್ಚಿಸಿದಂಥ ಕೀರ್ತಿ ಅದು ರಜಾ ಶಾನಿಗೆ ಸಲ್ತದೆ. ಈ ಮೂಲಕ ಅವನು ಇರಾನನ್ನು ಒಂದು ಮಾಡರ್ನೈಸ್ಡ್, ಒಂದು ಆಧುನಿಕ ಇರಾನ್ ದೇಶವನ್ನಾಗಿ ಮಾಡ್ತಾನೆ. ರಜಾ ಶಾ ಮಾಡರ್ನೈಸ್ಡ್ ಇರಾನ್ ಆನ್ ದ ವೆಸ್ಟರ್ನ್ ಲೈನ್ಸ್, ಪಾಶ್ಚಿಮಾತ್ಯ ರಾಷ್ಟ್ರಗಳ ಸಾಲಿನಲ್ಲಿ ಈ ಒಂದು ಇರಾನ್ ದೇಶವನ್ನು ಆಧುನೀಕರಣ ಮಾಡ್ತಾನೆ. ಅದಕ್ಕಾಗಿ ಈ ಇಂಟ್ರೊಡ್ಯೂಸ್ಡ್ ವೇರಿಯಸ್ ರಿಫಾರ್ಮ್ಸ್ ಟು ಅಚೀವ್ ಇಸ್ ಆಬ್ಜೆಕ್ಟ್ ಆಫ್ modernize Iran. He introduced so many and various reforms in so many areas of Iranian economy, especially Iranian society, Iranian education system, Iranian judicial system, Iranian communication system and Iranian tourism system. ಅಷ್ಟೇ ಅಲ್ಲ, ಇರಾನಿಯನ್ ಫಾರಿನ್ ಅಫೈರ್ಸಲ್ಲೂ ಕೂಡ ಅನೇಕ ಸುಧಾರಣೆಗಳನ್ನು ಮಾಡೋದ್ರ ಜೊತೆಯಲ್ಲಿ ರಾಷ್ಟ್ರೀಯತೆಯ ಟು ಅವೇಕನಿಂಗ್ ದ ನ್ಯಾಷನಾಲಿಟಿ ಇನ್ ಇರಾನ್, ಈ ಇಷ್ಟು ಕ್ಷೇತ್ರಗಳಲ್ಲಿ ಅವನು ಸುಧಾರಣೆಗಳನ್ನು ಜಾರಿಗೊಳಿಸ್ತಾನೆ. ನ್ಯಾಷನಲ್ ಅವೇಕನಿಂಗ್, ರಾಷ್ಟ್ರದಲ್ಲಿ ಯಾವುದೇ ಒಂದು ದೇಶದ ಜನರಲ್ಲಿ ತಮ್ಮ ರಾಷ್ಟ್ರ ಶ್ರೇಷ್ಠ, ತಮ್ಮ ರಾಷ್ಟ್ರದ ಬಗೆಗಿನ ಅಭಿಮಾನ ಬೆಳಿಬೇಕು ಅಂತಂದರೆ ಅವರಲ್ಲಿ ರಾಷ್ಟ್ರೀಯತೆ ಉದಯ ಆಗಬೇಕು. ಯಾಕೆಂದರೆ ಪರಕೀಯರ ಆಳ್ವಿಕೆ, ಅದರಲ್ಲೂ ಕೂಡ ರಷ್ಯನ್ನರ 100 ವರ್ಷಗಳ ಒಂದು ನಿಯಂತ್ರಣದಲ್ಲಿ ಇದ್ದಂತಹ ಒಂದು ರಾಷ್ಟ್ರ ಆಗಿತ್ತು. ರಜಾ ಶಾ ಡಿಡ್ ಮಚ್ ಟು ಅವೇಕನ್ ದ ನ್ಯಾಷನಲ್ ಕಾನ್ಸಿಯಸ್ನೆಸ್ ಆ್ಯಂಡ್ ಪ್ರೈಡ್ ಅಮಾಂಗ್ ಹಿಸ್ ಕಂಟ್ರಿಮೆನ್. ತನ್ನ ದೇಶದ ಜನರಲ್ಲಿ, ತನ್ನ ದೇಶ ಬಾಂಧವರಲ್ಲಿ ದೇಶದ ಬಗೆಗಿನ ಹೆಮ್ಮೆ ಒಂದು ಬೆಳೆಯುವುದಕ್ಕೆ, ದೇಶದ ಬಗೆಗಿನ ಅಭಿಮಾನ ಬೆಳೆಯುವುದಕ್ಕೆ ಅನೇಕ ಕ್ರಮಗಳನ್ನು ತೆಗೆದುಕೊಳ್ತಾನೆ. ಟು ಅಚೀವ್ ದಿಸ್ ಗೋಲ್, ರಜಾ ಶಾ ದ ಕಂಟ್ರೀಸ್ ಓಲ್ಡ್ ನೇಮ್ ಪರ್ಷಿಯಾ ವಾಸ್ ಚೇಂಜ್ಡ್ ಇನ್ ಟು ಇರಾನ್. ಇದಕ್ಕಾಗಿ ಇರಾನ್ನ ಹೆಸರನ್ನು ಅಧಿಕೃತವಾಗಿ ಪರ್ಷಿಯಾ ಎಂಬ ಸ್ಥಾನದಲ್ಲಿ ಇರಾನ್ ಎಂದು ನಾಮಕರಣ ಮಾಡಲಾಗ್ತದೆ. He resolved to put an end to all foreign influences and interference to achieve full sovereignty. ಮೊದಲು ದೇಶ ಸಾರ್ವಭೌಮ ರಾಷ್ಟ್ರ ಆಗಬೇಕು ಅಂದರೆ ಪರಕೀಯರ ನಿಯಂತ್ರಣದಿಂದ ಮುಕ್ತ ಆಗಬೇಕು ಅನ್ನೋ ಕಾರಣ, ಅದರಲ್ಲೂ ಕೂಡ ರಷ್ಯಾ ಮತ್ತು ಬ್ರಿಟನ್ಗಳ ಒಂದು ನಿಯಂತ್ರಣದಿಂದ ಮುಕ್ತ ಆಗುವುದಕ್ಕೆ ಅವನು ಅನೇಕ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾನೆ. ಆ ತೀರ್ಮಾನ ಅಂದರೆ ಅದು ರಾಷ್ಟ್ರೀಯತೆ ಉದಯ ಆಗಬೇಕು ಅಂತ. ಈ ನೋಟಿಸ್ ದ ಶಾರ್ಪ್ ಕಾಂಟ್ರಾಸ್ಟ್ ಬಿಟ್ವೀನ್ ಪರ್ಷಿಯನ್ಸ್ ಗ್ಲೋರೀಸ್ ಪಾಸ್ಟ್ ಅಂಡ್ ಪ್ರೆಸೆಂಟ್ ಪಿಟಿಯಬಲ್ ಪೊಸಿಷನ್. ಹಿಂದೆ ಪರ್ಷಿಯಾ ಅಂತಂದರೆ ಅದು ಬಹಳ ತನ್ನ ವೈಭವದ ಒಂದು ನಾಗರಿಕತೆಯಾಗಿತ್ತು, ರಾಷ್ಟ್ರ ಆಗಿತ್ತು. ಆ ಸ್ಥಾನದಲ್ಲಿ ಇವತ್ತಿನ ಇರಾನ್ ಪರಿಸ್ಥಿತಿ ತುಂಬ ಕುಂಠಿತವಾದಂಥ ಸ್ಥಿತಿ ಎಂಬುದನ್ನು ಅವನು ಮನದಟ್ಟು ಮಾಡಿದ. ಅಂದರೆ ಆ ಒಂದು ಪ್ರಾಚೀನ ವೈಭವವನ್ನು ಮರುಸ್ಥಾಪಿಸುವಂಥ ಪ್ರಯತ್ನವನ್ನು, ಅದಕ್ಕಾಗಿ ಅನೇಕ ಸುಧಾರಣೆಗಳನ್ನು ತೆಗೆದುಕೊಂಡ. ಅದರಲ್ಲಿ ಮೊಟ್ಟ ಮೊದಲನೆಯದು ತನ್ನ ದೇಶ ಬಾಂಧವರಲ್ಲಿ ರಾಷ್ಟ್ರದ ಬಗೆಗಿನ ಅಭಿಮಾನವನ್ನು ಬೆಳೆಸುವುದಕ್ಕೆ ತೆಗೆದುಕೊಂಡ ಕ್ರಮ. He himself drew inspiration from the glorious imperial regimes of the Achaemenians and Sassanians. ಅಂದು ಸಸಾನಿಯನ್ಸು ಮತ್ತು ಅಕ್ಯುಮೇನಿಯನ್ಸ್ಗಳು ಏನು ಆಳ್ವಿಕೆಯನ್ನು ಮಾಡಿದರು ಪರ್ಷಿಯನ್ ಒಂದು ದೇಶದಲ್ಲಿ ಇಂದಿನ ಪ್ರಾಚೀನ ಕಾಲದಲ್ಲಿ, ಅವರಿಂದ ಒಂದು ಸ್ಫೂರ್ತಿಯನ್ನು ಪಡೆದಂಥವನು. ದ ರಿಜಾ ಶಾ ರೌಸ್ಡ್ ದ ಕಂಟ್ರಿ ಫ್ರಮ್ ಇಟ್ಸ್ ಲೆಥಾರ್ಜಿ ಆ್ಯಂಡ್ ಸ್ಟಿರ್ಡ್ ನ್ಯಾಷನಲ್ ಪ್ರೈಡ್. ಅದರ ಒಂದು ಏನು ಕುಂಠಿತ, ಒಂದು ಸಂಕುಚಿತ ಒಂದು ಭಾವನೆಯಿಂದ ಅದನ್ನು ಒಂದು ಭಾಳ ಅವರಲ್ಲಿ ಒಂದು ಪ್ರಬುದ್ಧತೆ, ಆ ದೇಶದಲ್ಲಿ ಹೆಮ್ಮೆ, ಜನರ ನಾಗರಿಕರಲ್ಲಿ, ದೇಶ ಬಾಂಧವರಲ್ಲಿ ಅಭಿಮಾನ ಬೆಳೆಯುವಂತೆ ಮಾಡ್ತಾನೆ.
ಆನ್ 28 May 1928, ರೆಜಾ ಶಾ ಫಾರ್ಮಲಿ ಅಬಾಲಿಸ್ಟ್ ಎಕ್ಸ್ಟ್ರಾ ಟೆರಿಟೋರಿಯಲ್ ರೈಟ್ಸ್ ಆಫ್ ರಷ್ಯಾ. ಏನು ತನ್ನ ಇರಾನಿನ ಮೇಲೆ, ಪರ್ಷಿಯಾದ ಮೇಲೆ ವಿದೇಶಗಳು ಹೊಂದಿದ್ದಂತೆ ಎಕ್ಸ್ಟ್ರಾ ಟೆರಿಟೋರಿಯಲ್ ರೈಟ್ಸ್ಗಳಿದಾವಲ್ಲ, ಅವನ್ನ ಅಧಿಕೃತವಾಗಿ 1928 May 1928 ಅವನ್ನ ರದ್ದುಪಡಿಸ್ತಾನೆ. ಈ ಅಬಾಲಿಸ್ಟ್ ಆ ಮೂಲಕ ರಷ್ಯಾವನ್ನು ಪರ್ಷಿಯಾವನ್ನು ರಷ್ಯಾದ ನಿಯಂತ್ರಣದಿಂದ ಮುಕ್ತಗೊಳಿಸ್ತಾನೆ. ದ ಆಂಗ್ಲೋ ಪರ್ಷಿಯನ್ ಆಯಿಲ್ ಕಂಪನೀಸ್ ಕನ್ಸಿಷನ್ ಆಫ್ 1901 ವಾಸ್ ಕ್ಯಾನ್ಸಲ್ಡ್ ಇನ್ 1932. 1901ರಲ್ಲಿ ಅನೇಕ, ಅದರಲ್ಲೂ ಕೂಡ ಬ್ರಿಟನ್ನ ಆಯಿಲ್ ಕಂಪನಿಗೆ ಕೊಟ್ಟಂಥ ಕೆಲವು ರಿಯಾಯಿತಿಗಳಿದ್ವಲ್ಲ, ಆ ರಿಯಾಯಿತಿಗಳನ್ನು 1932ರಲ್ಲಿ ರದ್ದುಪಡಿಸ್ತಾನೆ. ರೆಜಾ ಶಾ ಆಸ್ಕ್ಡ್ ಇಸ್ ಸಬ್ಜೆಕ್ಟ್ ಟು ಫಾಲೋ ದ ಗ್ಲೋರಿಯಸ್ ಟ್ರೆಡಿಷನ್ಸ್ ಆಫ್ ದ ಸಸಾನಿಡ್ ಏಜ್. ಏನು ಸಸಾನಿಡ್ ಒಂದು ಸಂಸ್ಕೃತಿ, ಸಸಾನಿಡ್ ಒಂದು ಆಳ್ವಿಕೆಗೆ ಒಂದು ಪರ್ಷಿಯಾ ಪ್ರಸಿದ್ಧವಾಗಿತ್ತು, ಅದನ್ನು ಆ ಗ್ಲೋರಿಯಸ್ ವೈಭವವನ್ನು ಪುನರ್ಸ್ಥಾಪಿಸೋದಕ್ಕೆ ತನ್ನ ಜನರಿಗೆ ಒಂದು ಕರೆ ಕೊಡ್ತಾನೆ. ಈ ಇನಾಗರೇಟೆಡ್ ಎ ಮೂವ್ಮೆಂಟ್ ಟು ಫ್ರೀ ದ ಪರ್ಷಿಯನ್ ಲ್ಯಾಂಗ್ವೇಜ್ ಫ್ರಮ್ ದ ಅರೇಬಿಕ್ ಇನ್ಫ್ಲುಯೆನ್ಸ್. ಅದರಲ್ಲೂ ಕೂಡ ಪರ್ಷಿಯಾ ಭಾಷೆ ಅದಕ್ಕೆ ತನ್ನದೇ ಆದಂಥ ಒಂದು ಐಡೆಂಟಿಟಿ ಇತ್ತು. ಅಂಥ ಐಡೆಂಟಿಟಿ ಇರತಕ್ಕಂಥ ಶ್ರೇಷ್ಠ ಪರ್ಷಿಯನ್ ಭಾಷೆಯನ್ನು ಅರೇಬಿಕ್ ಭಾಷೆಯ ಪ್ರಭಾವದಿಂದ ಹೊರಬರುವುದಕ್ಕೆ ಅನೇಕ ಕ್ರಮಗಳನ್ನು ತೆಗೆದುಕೊಳ್ತಾನೆ. ದ ಏನ್ಸಿಯಂಟ್ ಪರ್ಷಿಯನ್ ಆರ್ಕಿಟೆಕ್ಚರಲ್ ಫೀಚರ್ಸ್ ವರ್ ಎಂಪ್ಲಾಯ್ಡ್ ಬೈ ದ ಇರಾನಿಯನ್ ಆರ್ಕಿಟೆಕ್ಟ್ಸ್. ಇರಾನಿಯನ್ ವಾಸ್ತುಶಿಲ್ಪಿಗಳು ಇನ್ನು ಮುಂದೆ ಪರ್ಷಿಯನ್ ಆರ್ಕಿಟೆಕ್ಟರಲ್ಲಿ ಏನು ಇದ್ವಲ್ಲ ಹಿಂದೆ ವಾಸ್ತುಶಿಲ್ಪಗಳು, ಅವುಗಳನ್ನು ನಿರ್ಮಾಣದಲ್ಲಿ ಬಳಸಿಕೊಳ್ಳಲು ಅವನು ಕರೆ ಕೊಡ್ತಾನೆ. ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ ಅಟ್ ದ ಏನ್ಸಿಯಂಟ್ ಸೈಟ್ ಬ್ರಾಟ್ ಅ ಗ್ಲೋರಿ ಆಫ್ ಏನ್ಸಿಯಂಟ್ ಪರ್ಷಿಯಾ. ಅವನು ಈ ಒಂದು ತನ್ನ ಪ್ರಾಚೀನತೆಯನ್ನು ಅನ್ವೇಷಿಸುವುದಕ್ಕಾಗಿ ಕೈಗೊಂಡಂತಹ ಪ್ರಾಚ್ಯವಸ್ತು ಅನ್ವೇಷಣೆಗಳು ನಾಗರಿಕತೆಯ ವೈಭವವನ್ನು ಮರುಸ್ಥಾಪಿಸುವುದಕ್ಕೆ ಅವನಿಗೆ ಸಹಾಯ ಆಗ್ತವೆ. ಈ ಮೂಲಕ ದೇಶದ ಜನರಲ್ಲಿ ಅವನು ಒಂದು ರಾಷ್ಟ್ರೀಯತೆಯ ಭಾವನೆಯನ್ನು ಕೆರಳಿಸಿ ದೇಶದಲ್ಲಿ ಸಾರ್ವಭೌಮತ್ವವನ್ನು ಸ್ಥಾಪಿಸುವುದಕ್ಕೆ ದೇಶದ ಜನರಲ್ಲಿ, ದೇಶ ಬಾಂಧವರಲ್ಲಿ ಇಂಥ ರಾಷ್ಟ್ರೀಯತೆಯನ್ನು ಬೆಳೆಸ್ತಾನೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಮುಖವಾದಂಥ ಸುಧಾರಣೆ ಅಂದರೆ ಪ್ರಷ್ಯಾ ಅಂದರೆ ಇರಾನ್, ಅದು ಭಾಳ ಸಂಪ್ರದಾಯಶೀಲವಾದಂಥ ರಾಷ್ಟ್ರ ಆಗಿತ್ತು. ಅಲ್ಲಿಯ ಒಂದು ಸಮಾಜ ಅನೇಕ ಒಂದು ಕೆಟ್ಟ ಆಚರಣೆಗಳಿಂದ ಕೂಡಿತ್ತು. ಅಂತಹ ಒಂದು ಕುರುಡು ಆಚರಣೆಗಳಿಂದ, ಆ ಒಂದು ಮೂಢನಂಬಿಕೆಗಳ ಆಚರಣೆಯಿಂದ, ಸಾಂಪ್ರದಾಯಿಕ ಆಚರಣೆಗಳಿಂದ ಹೊರಬಂದು ಪಾಶ್ಚಿಮಾತ್ಯ ರಾಷ್ಟ್ರಗಳ ಸಾಲಿನಲ್ಲಿ ಅದು ಆಧುನೀಕರಣ ಆಗೋದಕ್ಕೆ ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳೋದು. ರೆಜಾ ಶಾ ಅಬಾಲಿಶ್ಡ್ ದ ಶರಿಯತ್ ಆ್ಯಂಡ್ ಇಂಟ್ರೊಡ್ಯೂಸ್ಡ್ ಎ ನ್ಯೂ ಪೆನಲ್ ಕೋಡ್. ಇದುವರೆಗೂ ಕೂಡ ಇರಾನ್ನಲ್ಲಿ ಅಂದರೆ ಪರ್ಷಿಯಾದಲ್ಲಿ ಒಂದು ನ್ಯಾಯ ತೀರ್ಮಾನವನ್ನು ಶರಿಯತ್ ಕಾನೂನುಗಳಂತೆ ಆದರೆ ಪಾಶ್ಚಿಮಾತ್ಯ ಸಾಲಿನಲ್ಲಿ ನ್ಯೂ ಪೆನಾಲ್ ಕೋಡ್ಗಳನ್ನು ಆ ಒಂದು ಇರಾನಿಗೆ ಅವನು ಜಾರಿಗೊಳಿಸ್ತಾನೆ. ಏನು ನಾವು ಜಸ್ಟೀನಿಯನ್ ಇರ್ಬೋದು, ನೆಪೋಲಿಯನ್ ಇರ್ಬೋದು, ಹಿಂದೆ ಮುರಬಿ ಇರ್ಬೋದು, ಇವರೆಲ್ಲ ಕಾನೂನುಗಳನ್ನು ಕ್ರೋಢೀಕರಿಸಿ ಆಯಾ ದೇಶಗಳಿಗೆ ಆಯಾ ಕಾಲದಲ್ಲಿ ಕಾನೂನುಗಳನ್ನು ಜಾರಿಗೊಳಿಸಿದ್ರು. ಅಂತಹ ಒಂದು ಆ ಒಂದು ಇರಾನ್ ದೇಶಕ್ಕೆ ಆ ಪಿನಲ್ ಕೋಡನ್ನು, ದಂಡ ಸಂಹಿತೆಯನ್ನು ಜಾರಿಗೊಳಿಸ್ತಾನೆ. ಬೈ ಎ ನ್ಯೂ ಆಫ್ 1931 ಆಲ್ ಮ್ಯಾರೇಜಸ್ ಕಾಂಟ್ರಾಕ್ಟ್ಸ್ ಆ್ಯಂಡ್ ಡಿವೋರ್ಸ್ ಕೇಸಸ್ ವರ್ ರಿಕ್ವೈರ್ಡ್ ಟು ಬಿ ರಿಜಿಸ್ಟರ್ಡ್ ವಿತ್ ಅ ಸಿವಿಲ್ ಅಫಿಸಿಯಲ್. ಅದು ಹಿಂದೆ ತಲಾಖನ್ನು ಒಂದಿರ್ಬೋದು, ಶರಿಯತ್ ಕಾನೂನಿನಂತೆ ಇರ್ಬೋದು, ಇಸ್ಲಾಂ ಕಾನೂನಿನಂತೆ ಈ ರೀತಿಯ ವಿವಾಹ ವಿಚ್ಛೇದನಗಳು ತೀರ್ಮಾನ ಆಗ್ತಿದ್ದು. ಅದರ ಮುಂದೆ ಏನು ಆ ಒಂದು ವಿವಾಹಗಳನ್ನು ರಿಜಿಸ್ಟರ್ ಮಾಡಿಸೋದಿರ್ಬೋದು, ಇವುಗಳ ಕಾಯ್ದೆಯನ್ನು ಜಾರಿ ತರ್ತಾನೆ. ದ ಮ್ಯಾರೇಜಸ್ ಆಫ್ ಗರ್ಲ್ಸ್ ಬಿಲೋ ದ ಏಜ್ ಆಫ್ 16 years ವರ್ ನಾಟ್ ಟು ಬಿ ಸರ್ಟಿಫೈಡ್. ಆ ಮೂಲಕ ಬಾಲ್ಯ ವಿವಾಹವನ್ನು ರದ್ದುಪಡಿಸ್ತಾನೆ. 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳ ವಿವಾಹವನ್ನು ಅದನ್ನು ನೂರ್ಜಿತಗೊಳಿಸ್ತಕ್ಕಂಥ ಕಾಯ್ದೆಗಳನ್ನು ಜಾರಿಗೊಳಿಸ್ತಾನೆ. ದ ಸ್ಟೇಟ್ ಟುಕ್ ಓವರ್ ದ ವಕ್ಫ್ ಪ್ರಾಪರ್ಟೀಸ್ ಆ್ಯಂಡ್ ಯುಟಿಲೈಸ್ಡ್ ದೇರ್ ಇನ್ಕಮ್ ಫಾರ್ ಎಜುಕೇಷನ್, ಹಾಸ್ಪಿಟಲ್ಸ್ ಆ್ಯಂಡ್ ಚಾರಿಟೀಸ್. ಏನು ವಕ್ಫ್ ಆಸ್ತಿಗಳು ಅಂತ ಇದ್ದರು ಅಂದರೆ ಅಲ್ಲಿಯ ಮದರಸಗಳಿರ್ಬೋದು, ಅದು ಇಸ್ಲಾಂ ಧರ್ಮದ ಮಸೀದಿಗಳ ಆಸ್ತಿಗಳಿರ್ಬೋದು, ಆ ಆಸ್ತಿಗಳನ್ನೆಲ್ಲ ವಕ್ಫ್ ಪ್ರಾಪರ್ಟಿನ ವಶಪಡಿಸ್ಕೊಂಡು ಆ ಪ್ರಾಪರ್ಟಿಯನ್ನು ಶಾಲೆಗಳು, ಹಾಸ್ಪಿಟಲ್ಗಳು ಮತ್ತು ಚಾರಿಟೀಸ್ ಅಂದರೆ ಅನಾಥಾಶ್ರಮಗಳಿರ್ಬೋದು, ಅದೇ ರೀತಿ ಧರ್ಮಚಿತ್ರಗಳನ್ನು ನಿರ್ಮಿಸುವುದಕ್ಕಾಗಿ ಆ ಆಸ್ತಿಯಿಂದ ಬಂದಂಥ ಹಣವನ್ನು, ಆದಾಯವನ್ನು ಬಳಸಿಕೊಳ್ತಾನೆ. ಎಂಥ ಒಂದು ಸಮಾಜದ ಸುಧಾರಣಾ ಕೆಲಸಗಳು! ಈ ಮೂಲಕ ಇರಾನನ್ನು ಆಧುನೀಕರಣಗೊಳಿಸ್ತಾನೆ. ಇನ್ 1931 ಫಾರಿನರ್ಸ್ ವರ್ ಅಲೌಡ್ ಟು ಎಂಟರ್ ದ ಮಾಸ್ಕ್. ಅಂದರೆ ಯಾವುದೇ ಒಂದು ಈ ಮಾಸ್ಕ್ ಏನು ಮಸೀದಿಗಳು ಅಂತ ಇದ್ದು ಇಲ್ಲಿ ಆಧುನೀಕರಣ ಅನ್ನೋದಿರಲಿಲ್ಲ.
ಇವೆಲ್ಲ ಒಂದು ರೀತಿಯ ಅನೇಕ ಬ್ಲೈಂಡ್ ಆಚರಣೆಗಳನ್ನು ಆಚರಿಸ್ತಾ ಇದ್ದು. ಅಂಥ ಆಚರಣೆಗಳ ಜಾಗದಲ್ಲಿ ಮಸ್ಕ್ ಅಂದರೆ ಮಸೀದಿಗಳು ಸರ್ವಧರ್ಮೀಯರಿಗೂ ಎಲ್ಲ ವಿದೇಶಿಯರಿಗೂ ಕೂಡ ತೆರೆಯಲ್ಪಟ್ಟವು. ಇನ್ 1935 ಆಲ್ ದ ಟೈಟಲ್ ವರ್ ಅಬಾಲಿಸ್ಟ್. ಅಧಿಕೃತವಾಗಿ ಬಿರುದು ಬಾವಳಿಗಳನ್ನು 1935ರಲ್ಲಿ ರದ್ದುಪಡಿಸಲಾಯಿತು. ಆ ಮೂಲಕ ಸಮಾಜದಲ್ಲಿ, ದೇಶದಲ್ಲಿ ಎಲ್ಲರೂ ಸಮಾನರು ಎಂಬುದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಮುಹರಂ ಆ್ಯಂಡ್ ಬಕ್ರೀದ್ ಸೆಲೆಬ್ರೇಷನ್ ವರ್ ಸಿಂಪ್ಲಿಫೈಡ್. ಮುಹರಂ ಇರ್ಬೋದು, ಅದು ಇಸ್ಲಾಂನ ಪ್ರಮುಖವಾದಂಥ ಆಚರಣೆ, ಇಸ್ಲಾಮಿಯರ ಮೊಹರಂ ಮತ್ತು ಬಕ್ರೀದ್ಗಳನ್ನು ಸರಳವಾಗಿ ಆಚರಿಸೋದಕ್ಕೆ ಅವನು ಕರೆ ಕೊಡ್ತಾನೆ. ಅಷ್ಟೇ ಅಲ್ಲ, ದ ಅಬೋಲಿಷನ್ ಆಫ್ ಪರ್ದಾ ವಾಸ್ ಆ್ಯನ್ ಇಂಪಾರ್ಟೆಂಟ್ ಸೋಷಿಯಲ್ ರಿಫಾರ್ಮ್ ಆಫ್ ರಜಾ ಶಾ ಪಾಲವಿ. ಈ ಒಂದು ಇಸ್ಲಾಂನಲ್ಲಿ ವಹಾಬಿ ಚಳುವಳಿಯ ನಂತರ ಹುಟ್ಕೊಂಡಿದ್ದಂಥ ಈ ಪರ್ದಾ ಪದ್ಧತಿ, ಮಹಿಳೆಯರ ಒಂದು ಹಕ್ಕುಗಳನ್ನು ಕಸಿದುಕೊಳ್ತಕ್ಕಂಥ ಈ ಒಂದು ಆಚರಣೆ ಏನಿತ್ತಲ್ಲ, ಆ ಅಬಾಲಿಷನ್ ಆಫ್ ಪರ್ದಾ ನಿಜಕ್ಕೂ ಕೂಡ ಒಂದು ದೊಡ್ಡ ಸಾಮಾಜಿಕ ಸುಧಾರಣೆ. ಒನ್ಸ್ ದ ಕ್ವೀನ್ ಆಫ್ ಇರಾನ್ ರಿಮೂವ್ಡ್ ಹರ್ ಪರ್ದಾ ಇನ್ ದ ಮಾಸ್ಕ್ ಅಟ್ ಕುಮ್ ಅಂತಕ್ಕಂಥ ಒಂದು ಮಸೀದಿಗೆ ಯಾಕಂದರೆ ಮಹಿಳೆಯರಿಗೆ ಮಸೀದಿಯಲ್ಲಿ ಪ್ರವೇಶ ಇರಲಿಲ್ಲ. ಮಸೀದಿಗೆ ಸ್ವತಃ ರಜಾ ಶಾ ಪಾಲವಿಯ ರಾಣಿ ಸ್ವತಃ ಪ್ರವೇಶ ಮಾಡಿ ಅಲ್ಲಿ ಪರದಾವನ್ನು ಸಾರ್ವಜನಿಕವಾಗಿ ತೆಗೆಯುವ ಮೂಲಕ ಇಂಥ ಒಂದು ಪರದಾ ಪದ್ಧತಿಯ ನಿರ್ಮೂಲನೆಗೆ ಅಧಿಕೃತ ತನ್ನ ಮಡದಿ ಮತ್ತು ತನ್ನ ರಾಣಿಯ ಮೂಲಕನೇ ಅದಕ್ಕೆ ಒಂದು ಚಾಲನೆಯನ್ನು ಕೊಡ್ತಾನೆ ರಜಾ ಶಾ ಪಾಲವಿ. ಜುಡಿಷಿಯಲ್ ರಿಫಾರ್ಮ್ಸ್, ಅವನು ತನ್ನ ಇರಾನ್ ದೇಶದಲ್ಲಿ ಜಾರಿಗೆ ತಂದಂಥ ಪ್ರಮುಖವಾದಂಥ ಸುಧಾರಣೆ. ಈಗಾಗಲೇ ನಾವು ಹೇಳಿವು, ಅವನಲ್ಲಿ ಶರಿಯತ್ ಕಾನೂನುಗಳ ಜಾಗದಲ್ಲಿ ಅಲ್ಲಿ ಪೆನಲ್ ಕೋಡ್ಗಳು ಅಂದರೆ ದಂಡ ಸಮಿತಿಗಳು ಜಾರಿಗೆ ಬರ್ತವೆ. ದೇರ್ ವಾಸ್ ಮಚ್ ಕನ್ಫ್ಯೂಷನ್ ಆ್ಯಂಡ್ ಡಿಸಾರ್ಡರ್ ಇನ್ ದ ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್. ಇರಾನ್ನ ನ್ಯಾಯ ಒಂದು ಕ್ಷೇತ್ರದಲ್ಲಿ, ನ್ಯಾಯಾಂಗದ ವಿಷಯದಲ್ಲಿ, ನ್ಯಾಯ ನಿರ್ಣಯದಲ್ಲಿ ಅನೇಕ ಗೊಂದಲಗಳಿದ್ದು ನ್ಯಾಯಾಡಳಿತದಲ್ಲಿ. This was due to the prevalence of 3 kinds of ill-defined laws which overlapped each other. ಒಂದರ ಮೇಲೆ ಒಂದು, ಇದೋ ಅದೋ ಅನ್ನೋ ಗೊಂದಲ ಇತ್ತು. ಅಂಥ ಗೊಂದಲವನ್ನು ನಿವಾರಿಸುವುದಕ್ಕಾಗಿ ಅವನು ನ್ಯೂ ಪೆನಲ್ ಕೋಡ್ಗಳನ್ನು ಜಾರಿಗೆ ತರ್ತಾನೆ. ದೇವರ್ ಶರಿಯತ್ ಲಾಸ್ ಬೇಸ್ಡ್ ಆನ್ ಕುರಾನ್ ಅಡ್ಮಿನಿಸ್ಟ್ರೇಡ್ ಬೈ ದ ಕ್ಲರ್ಜಿ. ಆ ಧರ್ಮಗುರುಗಳೇ ನ್ಯಾಯ ತೀರ್ಮಾನವನ್ನು ಮಾಡಬೇಕಾಯ್ತು. ಆ ಜಾಗದಲ್ಲಿ ಇಂಥ ಒಂದು ಪಿನಲ್ ಕೋಡ್ಗಳನ್ನು, ದಂಡ ಸಮಿತಿಯನ್ನು ಜಾರಿಗೆ ತರ್ತಾನೆ. ದ ಹಾರ್ಡ್ ಆರ್ ಕಾಮನ್ ಲಾ ಬೇಸ್ಡ್ ಆನ್ ಲೋಕಲ್ ಕಸ್ಟಮ್ಸ್ ರಿಲೇಟಿಂಗ್ ಟು ಟೆನೆಂಟ್ಸ್, ಲ್ಯಾಂಡ್ ಲಾರ್ಡ್ ರಿಲೇಷನ್ಸ್, ವಾಟರ್ ಟ್ಯಾಕ್ಸ್, ಗ್ರೇಸಿಂಗ್ ರೈಟ್ಸ್, ಇವುಗಳನ್ನೆಲ್ಲ ಅವನ್ನ ಒಂದು ಕಾನೂನುಬದ್ಧಗೊಳಿಸ್ತಾನೆ. ದ ರಾಯಲ್ ಎಡಿಟ್ಸ್ ರಿಲೇಟಿಂಗ್ ಟು ಅಡ್ಮಿನಿಸ್ಟ್ರೇಷನ್, ಮೇಂಟೆನೆನ್ಸ್ ಆಫ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಆ್ಯಂಡ್ ಫಾರಿನ್ ಅಫೈರ್ಸ್, ಈಗೆಲ್ಲ ಸಂಬಂಧಪಟ್ಟಂಥ ಕಾನೂನುಗಳನ್ನು ಮಾಡಲಾಗ್ತದೆ. ರಜಾ ಶಾ ಸಾಟ್ ಟು ರಿಫಾರ್ಮ್ ಲೀಗಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಟು ಕರ್ಟೈಲ್ ದ ಪವರ್ಸ್ ಆಫ್ ಕ್ಲರ್ಜಿ. ಈ ಕ್ಲರ್ಜಿಗಳನ್ನು, ಧರ್ಮ ಮುಖಂಡರುಗಳ ಈ ಒಂದು ಅಧಿಕಾರವನ್ನು ಕಡಿತ ಮಾಡಿ ಆ ಜಾಗದಲ್ಲಿ ನ್ಯಾಯಾಂಗ ಸುಧಾರಣೆಗಳನ್ನು ಜಾರಿತಾನೆ. ಲಾ ಆಫ್ 1922 ಪ್ರೊವೈಡೆಡ್ ಫಾರ್ ದ ವಾಲಂಟರಿ ರಿಜಿಸ್ಟ್ರೇಷನ್ ಆಫ್ ಪ್ರಾಪರ್ಟೀಸ್ ಆ್ಯಂಡ್ ಡಾಕ್ಯುಮೆಂಟ್ಸ್. ಯಾಕೆಂದರೆ ರಿಜಿಸ್ಟ್ರೇಷನ್ ಕಾಯ್ದೆಯನ್ನು ಜಾರಿ ತರ್ತಾನೆ. ಇಲ್ಲಿ ಧಾರ್ಮಿಕವಾಗಿಂಥ ಒಪ್ಪಂದಗಳಿರ್ಬೋದು, ಅದು ಮಸೀದಿಗಳಿಂದ ಮಾಡ್ಕೊಂಡಂಥ ಒಪ್ಪಂದ, ಒಂದು ಕ್ಲರ್ಜಿಗಳ ನೇತೃತ್ವದಲ್ಲಿ ಮಾಡ್ಕೊಂಡು ಒಪ್ಪಂದಗಳೆಲ್ಲ ಸಿಂಧುವಾಗಿ ಅದಕ್ಕಾಗಿ ಒಂದು ಇಲಾಖೆಯನ್ನು ಸ್ಥಾಪಿಸಿ ಅಲ್ಲಿ ರಿಜಿಸ್ಟ್ರೇಷನ್ನ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಡ್ತಾನೆ. ಈ ಎಕನಾಮಿಕ್ ರಿಫಾರ್ಮ್ಸ್, ಇದನ್ನು ಮಿಲ್ಲಿಸ್ಪಾಗ್ ಅಂತ ಕರಿತೀವಿ. ಈ ಟುಕ್ ಸ್ಟೆಪ್ಸ್ ಫಾರ್ ದ ಸ್ಟ್ರಿಕ್ಟ್ ಕಲೆಕ್ಷನ್ಸ್ ಆಫ್ ಟ್ಯಾಕ್ಸಸ್. ದ ಅಮೇರಿಕನ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್ AC ಮಿಲ್ಸ್ಪಾಗ್ ಅನ್ನನ್ನು ನೇಮಕ ಮಾಡ್ಕೊಂಡು ಅವನ ನೇತೃತ್ವದಲ್ಲಿ ಫೈನಾನ್ಷಿಯಲ್ ಎಕ್ಸ್ಪರ್ಟ್ನ ಸಹ ಒಂದು ನಿರ್ದೇಶನದಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿ ತಂದು ಎಲ್ಲರ ಮೇಲೂ ಕೂಡ ಟ್ಯಾಕ್ಸನ್ನು ಹಾಕ್ತಕ್ಕಂಥ ಪದ್ಧತಿ ಇತ್ತು. ಅಲ್ಲಿ ಕೆಲವರು ಪ್ರಿವಿಲೇಜ್ಡ್ ಕ್ಲಾಸ್ ಇದ್ದರು, ಅವರೆಲ್ಲರೂ ದೇ ಹ್ಯಾಡ್ ದ ಎಕ್ಸೆಂಪ್ಷನ್ಸ್ ಫ್ರಮ್ ಆಲ್ ಕೈಂಡ್ ಆಫ್ ಟ್ಯಾಕ್ಸಸ್, ಬಟ್ ದೇ ಓನ್ ದ ಆಲ್ ಕೈಂಡ್ ಆಫ್ ಪ್ರಿವಿಲೇಜಸ್. ಎಲ್ಲ ಸೌಲಭ್ಯ ಇತ್ತು, ಆದರೆ ಯಾವ ತೆರಿಗೆಗಳು ಅವ್ರ ಮೇಲೆ ಇರಲ್ಲ. ಅಂಥ ವರ್ಗಗಳ ಮೇಲೆ ತೆರಿಗೆಗಳನ್ನು ಸಮಾನವಾಗಿ ಅವರವರ ಆದಾಯಕ್ಕೆ ತಕ್ಕನಾದಂಥ ತೆರಿಗೆಗಳನ್ನು ವಿಧಿಸುವುದು ಜಾರಿಗೆ ತರ್ತಾನೆ. 1922 to 1927 ಇಂಥ ಸುಧಾರಣೆಗಳು ಬರ್ತವೆ. ಸ್ಟೇಟ್ ಇನ್ಕಮ್ ಇನ್ಕ್ರೀಸ್ಡ್ ಆ್ಯಂಡ್ ಬಡ್ಜೆಟ್ ವಾಸ್ ಬ್ಯಾಲೆನ್ಸ್ಡ್. ಈ ಸಂದರ್ಭದಲ್ಲಿ ಆದಾಯ ಮತ್ತು ವೆಚ್ಚಗಳ ನಡುವೆ ಇದ್ದಂತಹ ಒಂದು ಅಸಮಾನತೆ ಹೋಗಲಾಡಿಸಿ ಬಡ್ಜೆಟ್ ಸಿಸ್ಟಮ್ ಕೂಡ ಜಾರಿ ಆಗ್ತದೆ. ರಜಾ ಶಾ ಪಹಲವಿ ಫಾಲೋಡ್ ದ ಪಾಲಿಸಿ ಆಫ್ ಇಂಡಸ್ಟ್ರಿಯಲೈಸೇಷನ್. ತನ್ನ ಇರಾನ್ ದೇಶದನ್ನು ಆಧುನೀಕರಣಗೊಳಿಸೋದಕ್ಕಾಗಿ ಆಧುನಿಕ ಕೈಗಾರಿಕೆಗಳನ್ನು ಸ್ಥಾಪಿಸ್ತಾನೆ. ಕೈಗಾರಿಕೀಕರಣ ರಾಷ್ಟ್ರವಾಗಿ ಇರಾನ್ ಬದಲಾವಣೆ ಆಗ್ತದೆ. ದ ಗೌರ್ಮೆಂಟ್ ಎಸ್ಟಾಬ್ಲಿಷ್ಡ್ ಟೆಕ್ಸ್ಟೈಲ್, ಶುಗರ್, ಸಿಮೆಂಟ್ ಆ್ಯಂಡ್ ಮ್ಯಾಚ್ಸ್ಟಿಕ್ಸ್, ಗ್ಲಾಸ್ ಆ್ಯಂಡ್ ಸೋಪ್ ಫ್ಯಾಕ್ಟರೀಸ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಕಂಟ್ರಿ. ದೇಶದ ಮೂಲೆಗಳಲ್ಲಿ ಈ ರೀತಿಯ ಆಧುನಿಕ ಕೈಗಾರಿಕೆಗಳು ಸ್ಥಾಪನೆ ಆಗ್ತದೆ. ದ ಸ್ಟೇಟ್ ಎಂಟರ್ಪ್ರೈಸಸ್ ಕಾಂಟ್ರಿಬ್ಯೂಟ್ ಟು ಎಕನಾಮಿಕ್ ಸ್ಟೆಬಿಲಿಟಿ ಆ್ಯಂಡ್ ಆಲ್ಸೋ ಪ್ರಮೋಟೆಡ್ ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಉನ್ನತ ಜೀವನ ಮಟ್ಟವನ್ನು ಸಾಧಿಸೋದಕ್ಕೆ ಈ ರೀತಿಯಂಥ ಎಲ್ಲ ರೀತಿಯಾದಂಥ ಆರ್ಥಿಕವಾದಂಥ ಸುಧಾರಣೆಗಳನ್ನು ಅವನು ಜಾರಿಗೊಳಿಸ್ತಾನೆ. ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್.
ರಿಜಾ ಶಾ ಪಹಲವಿ ರಿಯಲೈಸ್ಡ್ ದ ಇಂಪಾರ್ಟೆನ್ಸ್ ಆಫ್ ದ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್. ಯಾಕೆಂದರೆ ಈ ಒಂದು ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್ ಏನಿದೆ ಇದು ಒಬ್ಬ ಮನುಷ್ಯನ ದೇಹದಲ್ಲಿ ಒಂದು ರೀತಿ ಏನು ನರವ್ಯವಸ್ಥೆ ಇದೆ, ಆ ನರ್ವ್ ಸಿಸ್ಟಮ್ ಆ ರೀತಿ ದೇಶಕ್ಕೆ ಆ ಒಂದು ದೇಶದ ಒಂದು ಒಂದು ಆರೋಗ್ಯಕ್ಕೆ ಇಂತಹ ಒಂದು ಟ್ರಾನ್ಸ್ಪೋರ್ಟಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್ ಬೇಕಾಗಿತ್ತು. ಅದಕ್ಕೋಸ್ಕರ ಈ ಇಂಟ್ರೊಡ್ಯೂಸ್ಡ್ ಆ್ಯಂಡ್ ಆಲ್ಸೋ ಗ್ರೇಟ್ಲಿ ಇಂಪ್ರೂವ್ಡ್ ದ ಪೋಸ್ಟಲ್ ಸರ್ವಿಸಸ್ ಆ್ಯಂಡ್ ರೇಡಿಯೋ ಸ್ಟೇಷನ್ಸ್ ವರ್ ಎಸ್ಟಾಬ್ಲಿಷ್ಡ್. ರಿಜಾ ಶಾ ವಾಸ್ highly enthusiastic about the building of railway line from the Caspian to the Persian Gulf. ಪರ್ಷಿಯನ್ ಗಾಲ್ಫ್ಗೂ ಮತ್ತು ಕ್ಯಾಸ್ಪಿಯನ್ ಸಮುದ್ರವನ್ನು ಸಂಪರ್ಕಿಸ್ತಕ್ಕಂಥ ಟ್ರಾನ್ಸ್ಕಾಂಟಿನೆಂಟಲ್ ಅಂತ ಕರಿತೀವಿ ಅಂತ ಇರಾನ್ನಲ್ಲಿ ಅಂತ ಒಂದು ದೊಡ್ಡ ರೈಲು ಮಾರ್ಗ ನಿರ್ಮಾಣವನ್ನು ಮಾಡ್ತಾನೆ. ಇನ್ 1927 ಶಾ ಇನಾಗರೇಟೆಡ್ ದ ಟ್ರಾನ್ಸ್ ಇರಾನಿಯನ್ ರೈಲ್ವೆ ಪ್ರಾಜೆಕ್ಟ್ ವಿಚ್ ವಾಸ್ ಕಂಪ್ಲೀಟೆಡ್ ಇನ್ 1938. 1938ರಲ್ಲಿ ಕಂಪ್ಲೀಟ್ ಆದಂಥ ಇಂಥ ಒಂದು ರೈಲ್ವೆ ಮಾರ್ಗ ಉದ್ಘಾಟನೆಯನ್ನು ಅಧಿಕೃತ ಮಾಡೋ ಮೂಲಕ ಒಂದು ದೊಡ್ಡ ಸುಧಾರಣೆಯನ್ನು ಈ ಕ್ಷೇತ್ರದಲ್ಲಿ ಮಾಡ್ತಾನೆ. ದ ಟ್ರಾನ್ಸ್ ಇರಾನಿಯನ್ ರೈಲ್ವೆ ಸಿಗ್ನಲ್ ಲೈನ್ ಆಫ್ 870 miles is one of the marvelous of railway construction and the world. This magnificent railway crosses 4,102 bridges and passes through 224 tunnels. ಎಂತಹ ಒಂದು ಅದ್ಭುತವಾದಂಥ ಸಾಧನೆ ಆ ಕಾಲದಲ್ಲಿ 1938ರ ಅವಧಿಯಲ್ಲಿ ಅನ್ನೋದನ್ನು ನಾವು ಯೋಚಿಸಿ ಇಷ್ಟೆಲ್ಲ ಸುಧಾರಣೆಗಳನ್ನು ಮಾಡೋ ಮೂಲಕ ರಿಜಾ ಶಾ ಪಹಲವಿ ಇರಾನನ್ನು ಆಧುನೀಕರಣಗೊಳಿಸ್ತಾನೆ. ಅಷ್ಟೇ ಅಲ್ಲ, ಟೂರಿಸಂ ಕ್ಷೇತ್ರದಲ್ಲೂ ಕೂಡ, ಯಾಕೆಂದರೆ ಇದು ಈ ಒಂದು ಸಂಪ್ರದಾಯಶೀಲವಾದಂತಹ ಒಂದು ಇಸ್ಲಾಂನ ರಾಷ್ಟ್ರವಾದಂತಹ ಇರಾನ್ ದೇಶ, ಪರ್ಷಿಯಾ ದೇಶ ವಿದೇಶಿಯರಿಗೆ ತೆರೆದಿರಲಿಲ್ಲ, ಆಧುನೀಕರಣಗೊಂಡಿರಲಿಲ್ಲ, ಪಾಶ್ಚಿಮಾತ್ಯ ಒಂದು ಪ್ರಭಾವ ಇರಲಿಲ್ಲ. ಹಾಗಾಗಿ ಈಗ ಆಧುನೀಕರಣಗೊಂಡಂಥ ಇರಾನ್ ಅಲ್ಲಿ ಮಸೀದಿಗಳನ್ನು ಸ್ವತಃ ವಿದೇಶಿಯರಿಗೆ ತೆರೆದಿರಲಿಲ್ಲ, ಪ್ರವಾಸಿಗರಿಗೆ ತೆರೆದಿರಲಿಲ್ಲ, ಇದನ್ನು ಅನ್ಯ ಧರ್ಮೀಯರಿಗೆ ತೆರೆದಿರಲಿಲ್ಲ. ಮೊಟ್ಟ ಮೊದಲನೇ ಇರಾನ್ನಲ್ಲಿದ್ದಂಥ ಅಂತಹ ಭವ್ಯ ವಾಸ್ತುಶಿಲ್ಪ ಸಾಗರಗಳಾದಂತಹ ಮಸೀದಿಗಳನ್ನು ಈ ರೀತಿಯಾದಂಥ ಪ್ರವಾಸೋದ್ಯಮ ತಾಣಗಳನ್ನಾಗಿ, ಬರೀ ಧಾರ್ಮಿಕ ಕ್ಷೇತ್ರಗಳಷ್ಟೇ ಅಲ್ಲ, ಅವು ಧರ್ಮದ ಸಂಕೇತಗಳಲ್ಲ, ಅವು ಪ್ರವಾಸ ಪ್ರಿಯರ ನೋಡುಗರ ಕಣ್ಮನ ಸೆಳೆಯುವ ತಾಣಗಳನ್ನಾಗಿ ಪರಿವರ್ತನೆ. ಇರಾನ್ ದ ಟೂರಿಸಂ ಪ್ರಮೋಟೆಡ್ ಹೈ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇರಾನ್ ಟೂರಿಸಂ ಕಾರ್ಪೊರೇಷನ್ ವಾಸ್ ಆಲ್ಸೋ ಎಸ್ಟಾಬ್ಲಿಷ್ಡ್. Education reform, the most important the reform held by the Rijā Shah Pahlavi, it's about education reform. ರಿಮೂವ್ ಇಲ್ಲಿಟ್ರೆಸಿ, ಏಕೆಂದರೆ ಇರಾನ್ ದೇಶದಲ್ಲಿ ಅನಕ್ಷರತೆ ಇತ್ತು, ಅದಕ್ಕಾಗಿ ಶಿಕ್ಷಣದ ಸುಧಾರಣೆಯನ್ನು ಮಾಡ್ತಾನೆ. ಯುರೋಪಿಯನ್ ಟೀಚರ್ಸ್ ಆಫ್ ಗ್ರೇಟ್ ರೆಪ್ಯೂಟ್ ವರ್ ಇನ್ವೈಟೆಡ್ ಟು ಜಾಯಿನ್ ದ ದ ಮೋಸ್ಟ್ ಇಂಪಾರ್ಟೆಂಟ್ ಯೂನಿವರ್ಸಿಟೀಸ್ ಆಫ್ ಟೆಹರಾನ್ನ ಯೂನಿವರ್ಸಿಟಿಗೆ ಅಂತ ಯುರೋಪಿನ ಇಂದ ಕೆಲವು ಪ್ರಾಧ್ಯಾಪಕರುಗಳನ್ನು ಆಹ್ವಾನಿಸ್ತಾನೆ. ಅವರಿಂದ ಪಾಶ್ಚಿಮಾತ್ಯ ಶಿಕ್ಷಣ ಒಂದು ಪ್ರಸಾರಕ್ಕೆ, ಪಾಶ್ಚಿಮಾತ್ಯ ವಿಜ್ಞಾನ ತಂತ್ರಜ್ಞಾನದ ಕಲಿಕೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಓವರಾಲ್ ಇಡೀ ದೇಶದ ಒಂದು ಮಾದರಿ ಒಂದು ಆಧುನಿಕ ರಾಷ್ಟ್ರವನ್ನಾಗಿ ಇರಾನನ್ನು ರೂಪಿಸುವಲ್ಲಿ ರಿಜಾ ಶಾ ಪಹಲವಿ ಅವನು ಅಲ್ಲಿ ತೆಗೆದುಕೊಂಡಂಥ ಮಾಡಿದ ಸುಧಾರಣಾ ಕಾರ್ಯಕ್ರಮಗಳಿದಾವಲ್ಲ, ಆ ಸಾಧನೆಗಳೇ ನಿಜಕ್ಕೂ ಕೂಡ ಇರಾನನ್ನು ಒಂದು ಹಿಂದೆ ಪ್ರಾಚೀನ ಕಾಲದ ಒಂದು ಸಂಸ್ಕೃತಿ, ಪ್ರಾಚೀನ ನಾಗರಿಕತೆಯ ಪರ್ಷಿಯನ್ ಆ ಸಂಸ್ಕೃತಿ ಇರಾನ್ ದೇಶವನ್ನು ಆಧುನೀಕರಣದ ಸಾಲಿನಲ್ಲಿ, ಯುರೋಪಿನ ರಾಷ್ಟ್ರಗಳ ಸಾಲಿನಲ್ಲಿ ಆಧುನೀಕರಣ ಆಗುವಂತೆ, ಕೈಗಾರಿಕೀಕೃತ ರಾಷ್ಟ್ರವಾಗುವಂತೆ ಅವನು ಪರಿವರ್ತಿಸ್ತಾನೆ. ನಿಜಕ್ಕೂ ಕೂಡ ಆ ಮೂಲಕ ಆಧುನಿಕ ಇರಾನ್ನ ಪಿತಾಮಹ